ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ನಾನು ನನ್ನ ವಿಡಿಯೋದಲ್ಲಿ ಆರಿ ವರ್ಕ್ ಹಾಕೋಕೆ ಬೇಕಾಗಿರೋ ನೀಡಲ್ ಮತ್ತೆ ಕ್ರೋಶಾ ಬಗ್ಗೆ ಹೇಳ್ತಾ ಇದ್ದೀನಿ. ಅದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನನ್ನ ಚಾನೆಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಚಾನೆಲ್ ಹೆಸರು AVK ಹಾಬಿ ಐಡಿಯಾಸ್ ಅಂತ. ಬನ್ನಿ ಫ್ರೆಂಡ್ಸ್, ಇವಾಗ ನೀಡಲ್ ಮತ್ತೆ ಕ್ರೋಶದ ಬಗ್ಗೆ ಇನ್ಫಾರ್ಮೇಶನ್ ನೋಡೋಣ. ನೋಡಿ ಫ್ರೆಂಡ್ಸ್, ಈ ತರ ಇದಕ್ಕೆ ನೀಡಲ್ಸ್ ಅಂತ ಕರಿತೀವಿ, ಇದಕ್ಕೆ ಕ್ರೋಶಾ ಅಂತ ಕರಿತೀವಿ. ಫಸ್ಟ್ ಕ್ರೋಶದ ಬಗ್ಗೆ ನೋಡೋಣ. ನೋಡಿ, ಇದು 14ನೇ ನಂಬರ್ ಕ್ರೋಶಾ. ಇದು ಅಂದ್ರೆ 0.5 mm ಇದೆ. ನೋಡಿ, ಹೀಗಿರತ್ತೆ. ಇದನ್ನ ನಾವು ಥ್ರೆಡ್ ಹಾಕೋದಕ್ಕೆ ಯೂಸ್ ಮಾಡ್ತೀವಿ. ಅಂದ್ರೆ ಥ್ರೆಡ್ ಬಿಟ್ರೆ ಸ್ವಲ್ಪ ದೊಡ್ಡ ಮಣಿ ಆದ್ರೆ ಇದ್ರೊಳಗೆ ಹೋಗುತ್ತೆ, ಇಲ್ಲಾಂದ್ರೆ ತುಂಬಾ ಚಿಕ್ಕ ಚಿಕ್ಕ ಮಣಿಗಳಾದ್ರೆ ಇದರಲ್ಲಿ ಹೋಗಲ್ಲ. ಅದರಿಂದ ನಾವು ಥ್ರೆಡ್ ಹಾಕೋದಕ್ಕೆ ಮಾತ್ರ ಇದನ್ನ ಯೂಸ್ ಮಾಡಬಹುದು. ಮತ್ತೆ ನೋಡಿ, ಇದು 23ನೇ ನಂಬರ್ ಕ್ರೋಶಾ ಅಂದ್ರೆ 0.45 mm. ನೋಡಿ, ಇದು ಸ್ವಲ್ಪ ಸಣ್ಣದಾಗಿ ತೆಳುವಾಗಿದೆ. ಇದರಲ್ಲಿ ಯಾವುದೇ ಸಣ್ಣ ಮಣಿ ಆದ್ರೂ ಆರಾಮಾಗಿ ಒಳಗಡೆ ಹೋಗುತ್ತೆ ಈಸಿಯಾಗಿ. ಅದಕ್ಕಾಗಿ ಇದನ್ನ ನಾವು ಮಣಿಗಳನ್ನ ಹಾಕೋದಕ್ಕೆ ಯೂಸ್ ಮಾಡಬಹುದು. ನೋಡಿ, ನೆಕ್ಸ್ಟ್ ಇದು ಇನ್ನೂ ತುಂಬಾ ಸಣ್ಣದಾಗಿದೆ, ತೆಳುವಾಗಿ. ಇದು 24ನೇ ನಂಬರ್ ಕ್ರೋಶಾ ಅಂದ್ರೆ 0.4 mm ಕ್ರೋಶಾ. ಇದನ್ನ ನಾವು ಜರ್ದೋಸಿ ಹಾಕೋದಕ್ಕೆ ಯೂಸ್ ಮಾಡ್ತೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕ್ರೋಶಾನ ಯಾವ್ಯಾವ ನಂಬರ್ನ ಕ್ರೋಶಾನ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂತ. ನೆಕ್ಸ್ಟ್ ನಾನು ನೀಡಲ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೀಡಲ್ಸು ಹೀಗೆ ಮೂರ್ ತರ ಇರತ್ತೆ. ನೋಡಿ, ಹೀಗಿದೆಯಲ್ಲ, ಅಂದ್ರೆ ಇಲ್ಲಿ ತುದಿ ಮಾತ್ರ ಸ್ವಲ್ಪ ತೆಳು ಇರತ್ತೆ, ಇಲ್ಲೆಲ್ಲ ದಪ್ಪ ಇರತ್ತೆ. ಇದನ್ನ ನಾವು ಥ್ರೆಡ್ ವರ್ಕ್ ಹಾಕೋದಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಈ ಕ್ರೋಶಾ ನೋಡಿ, ಇಲ್ಲಿ ಫುಲ್ ತೆಳು ಇರತ್ತೆ. ನೋಡಿ, ಇಲ್ಲಿ ಈ ಟೈಪ್ ತರ ಬಂದಿರತ್ತೆ. ಎಲ್ಲ ಕ್ರೋಶಾಕ್ಕೂ ಹಾಗೆ ಇರತ್ತೆ, ನೀಡಲ್ಸ್ಗೂ ಹಾಗೆ ಇರತ್ತೆ. ಇದರಲ್ಲಿ ಆರಾಮಾಗಿ ಈಸಿಯಾಗಿ ಮಣಿಗಳೆಲ್ಲ ಹೋಗುತ್ತೆ. ಆದ್ರಿಂದ ನಾವು ಮಣಿಗಳನ್ನ ಹಾಕೋದಕ್ಕೆ ಈ ನೀಡಲ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇದು ನೋಡಿ, ಇದು ಉದ್ದಕ್ಕಿದೆ, ಇದ್ರ ತರಾನೇ, ಅಂದ್ರೆ ಇನ್ನು ತುಂಬಾ ಸಣ್ಣಗಿದೆ, ತುಂಬಾ ತೆಳುವಾಗಿದೆ. ಇದನ್ನ ನಾವು ಜರ್ದೋಸಿ ಹಾಕೋದಕ್ಕೆ ಯೂಸ್ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ನೀವು ಯಾವ್ದ್ರ ಮೇಲೆ ಫಸ್ಟು ಆರಿ ವರ್ಕ್ನ ಕಲಿತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಕ್ರೋಶಾದಲ್ಲಿ ನೀವು ಕಲ್ತ್ರೆ ನಿಮಗೆ ಕ್ರೋಶಾದಲ್ಲೇ ಈಸಿ ಅನ್ಸುತ್ತೆ, ಇಲ್ಲ ನೀಡಲ್ಸ್ನಲ್ಲೇ ಸ್ಟಾರ್ಟಿಂಗ್ ಇಂದ ಕಲ್ತ್ರೆ ನೀಡಲ್ಸ್ನಲ್ಲೇ ಈಸಿ ಅಂತ ಅನ್ಸುತ್ತೆ. ನೀಡಲ್ಸ್ನಲ್ಲಿ ಹಾಕೋದ್ರಿಂದ ನಿಮಗೆ ಆರಿ ವರ್ಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ನೀಡಲ್ಸ್ ಮತ್ತೆ ಕ್ರೋಶಾದ ಬಗ್ಗೆನ. ಈ ಕ್ರೋಶಾ ಮತ್ತು ನೀಡಲ್ಸ್ ಎಲ್ಲಿ ಸಿಗುತ್ತೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಫ್ಯಾನ್ಸಿ ಸ್ಟೋರ್ಗಳಲ್ಲಿ ನೀವು ದಾರ ಮತ್ತೆ ಆರಿ ವರ್ಕ್ ಬೀಡ್ಸ್ ಎಲ್ಲ ಸಿಗತ್ತೆ. ಅದೇ ಶಾಪ್ನಲ್ಲಿ ನಿಮಗೆ ಈ ರೀತಿ ಆರಿ ವರ್ಕ್ನ ನೀಡಲ್ಸು ಮತ್ತೆ ಕ್ರೋಶಾ ಸಿಗತ್ತೆ. ಇದಕ್ಕೆ ಆರಿ ವರ್ಕ್
ಅಂದರೆ ಇದಕ್ಕೆ ಯಾವುದೇ ರೀತಿ ನಂಬರ್ಗಳಿರಲ್ಲ ನೀಡಲ್ಸ್ಗೆ, ಕ್ರೋಶಕ್ಕೆ ಮಾತ್ರ ನಂಬರ್ ಇರುತ್ತೆ. ಈ ನೀಡಲ್ಸ್ ನಿಮಗೆ ತಗೋಬೇಕು ಅಂತ ಇದ್ರೆ ಆರಿ ವರ್ಕ್ನ ಬೀಡ್ಸ್ ಹಾಕೋದು ಮತ್ತು ಜರ್ದೋಸಿ ಹಾಕೋದು ಮತ್ತು ಥ್ರೆಡ್ ಹಾಕೋದು ನೀಡಲ್ಸ್ ಕೊಡಿ ಅಂತ ಹೇಳಿದರೆ ಅಂಗಡಿಯವರು ಕೊಡ್ತಾರೆ. ನೋಡೋದ್ರಲ್ವಾ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ, ಹಾಗೂ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಲೈಕ್ ಮತ್ತು ಕಮೆಂಟ್ಗೆ ಇನ್ನೂ ಮತ್ತು ವಿಡಿಯೋ ಮಾಡಬೇಕು ಅನ್ನೋ ಉತ್ಸಾಹ ನಮ್ಮಲ್ಲೂ ಬರುತ್ತೆ. ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಎಲ್ಲ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಎಲ್ಲ ಆರಿ ವರ್ಕ್ನ, ಕ್ರೋಶ ಮತ್ತು ನೀಡಲ್ಸ್ನ ಇನ್ಫಾರ್ಮೇಷನ್ ತಿಳಿಲಿ. ಮತ್ತು ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆಗೋದೇ ಇದ್ದರೆ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮಾತ್ರ ಮರಿಬೇಡಿ. ನಾನು ನನ್ನ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಫ್ರೆಂಡ್ಸ್. Until then, take care. Bye bye. Thank you for watching my video.